ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಿನಿ ಬ್ಲಾಗಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ನಾವು ಒಂಚೂರು ಸ್ವಲ್ಪ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ಅದು ಕುದಿತಾ ಇದೆ ಅಂತ ಅಂದ ತಕ್ಷಣ ಎಷ್ಟು ನಾವು ಹಿಟ್ಟು ತೊಗೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕಾಗತ್ತೆ. 2 ಲೋಟ ನೀರು ತೊಗೊಂಡಿದ್ರೆ 2 ಲೋಟ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಬೆಂದ ನಂತರ ಸ್ಟವ್ ಆಫ್ ಮಾಡಿ ಆರಕ್ಕೆ. ಅದು ಆರಿದ ತಕ್ಷಣ ನಾವು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನೀಟಾಗಿ ನಾದ್ಕೊಂಡು ಅದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊಳ್ಳಿ, ಮತ್ತೊಂದು ಸಲ ನೀಟಾಗಿ ನಾದ್ಕೊಳ್ಳಿ. ನೀಟಾಗಿ ನಾದ್ಕೊಂಡೆಲ್ಲ ಆಗಾದ್ಮೇಲೆ ಪಾರ್ಟಿಷನ್ ಮಾಡಿಕೊಂಡು ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟನ್ನ ಹಿಟ್ಟನ್ನ ತೊಗೊಂಡು ನೀಟಾಗಿ ಲಟ್ಟಿಸ್ಕೋಬೇಕಾಗತ್ತೆ. ರೊಟ್ಟಿ ಮಾಡೋದಕ್ಕೆ ಸಾಫ್ಟಾಗಿ ಬರೋದಕ್ಕೆ ಸ್ವಲ್ಪ ಟಿಪ್ಸ್ ಬೇಕು ಅಂತ ಹೇಳೋದೇ ಆದರೆ ಇದ್ರದ್ದು ನಾನೊಂದು ವ್ಲಾಗ್ ಮಾಡಿದ್ದೀನಿ. ಈ ವ್ಲಾಗ್ನ ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ, ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ. ಹಾಗೆ ನೀವು ಎಷ್ಟು ಚೆನ್ನಾಗಿ ಲಟ್ಟಿಸ್ಕೋತೀರಾ ಅಂತಂದರೆ ಪ್ರತಿ ಒಂದು ಸೈಡು ಕೂಡ ನೀಟಾಗಿ ಎಲ್ಲ ಸಮವಾಗಿರಬೇಕು. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ರೊಟ್ಟಿನ ಬೇಯಿಸ್ಕೊಳ್ಳುವಾಗ 2 ಸೈಡನ್ನು ನಾನು ನೀರು ಹಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊ ಹಾಗಾಗಿ ನೀವು ಎಷ್ಟು ನೀರು ಹಚ್ಚಿ ಬೇಯಿಸ್ಕೋತೀರೋ ಅಷ್ಟು ಸಾಫ್ಟಾಗಿ ಮೃದುವಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಪ್ಕೋತಾ ಇದೆ ಅಂತ ಕಾಣಿಸ್ತಾ ಇದೆ ನಿಮಗಿಲ್ಲಿ. ಈ ಥರ ರೊಟ್ಟಿ ಮಾಡುವಾಗ ಉಪ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ನೋಡೋದಕ್ಕೆ. ಆ್ಯಂಡ್ ಈವನ್ ತಿನ್ನೋಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಆ್ಯಂಡ್ ಈ ರೊಟ್ಟಿ ಜೊತೆಗೆ ನಾನು ಮಶ್ರೂಮ್ ಮಸಾಲ ಮಾಡಿದ್ದೀನಿ, ಅದನ್ನು ನಾನು ವ್ಲಾಗಲ್ಲಿ ಹಾಕಿದ್ದೀನಿ. ದಯವಿಟ್ಟು ಒಂದ್ಸಲ ಟೈಮ್ ಇದ್ದಾಗ ಆ ವ್ಲಾಗ್ನ ಚೆಕ್ ಮಾಡಿ. 2 ಕಾಂಬಿನೇಷನ್ ಮತ್ತು ತುಂಬ ಚೆನ್ನಾಗಿರುತ್ತೆ. ಅದು ಎಷ್ಟು ರುಚಿಯಾಗಿರುತ್ತೆ ಅಂತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.